ಸಮಾಜದಲ್ಲಿ ಕೆಲವೊಂದಷ್ಟು ಆಚರಣೆಗಳು ಬೇಕೋ ಬೇಡೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದುಬಿಡ್ತವೆ. ಇಲ್ಲ ಹಾಗನ್ಬೇಡಿ. ಯಾಕಂತಂದ್ರೆ ಪ್ರತಿಯೊಂದು ಆಚರಣೆ ಹಿಂದೆ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ನಂಬಿಕೆಗಳಿರ್ತವೆ, ಸಿದ್ಧಾಂತಗಳಿರ್ತವೆ. ಈಗ ನೀವು ಇದನ್ನೇ ತಗೊಳ್ಳಿ. ನಾನು ಉದಾಹರಣೆ ಕೊಟ್ಕೊಂಡು ಹೇಳ್ತೀನಿ. ಹೇಳಿ. ಈಗ ನಮ್ಮ ಅಜ್ಜಿ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದ ರೀತಿ ತುಂಬ ಕಠೋರವಾಗಿತ್ತು. ಹೌದು. ನಮ್ಮ ತಂದೆ ತಾಯಿ ಕಾಲಕ್ಕೆ ಅದು ಕಡಿಮೆ ಆಯಿತು. ನನ್ನ ಕಾಲಕ್ಕೆ ನಮ್ಮ ಮನೆಯಲ್ಲಿ ಜಾತಿ ಭೇದ ಕೂಡ್ದಪ್ಪ, ಯಾರೇ ಬಂದರೂ ಸೀದಾ ಬರ್ತಾರೆ, ಉಳಿದವರೆಲ್ಲ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅದರ ಅರ್ಥ ನಾನು ನನ್ನ ಮನೆತನದ ವಿರುದ್ಧ ಹೋದೆ ಅಂತಲ್ಲ. ಅದು ಹಾಗಲ್ಲ. ಈಗ ನಿಮ್ಮ ತಿಳುವಳಿಕೆ ಆ ಕಠೋರತೆಯಲ್ಲಿನ ಬದಲಾವಣೆಗಳನ್ನು ನಾನು ತಗೊಂಡು ಬಂದೆ. ಎಕ್ಸಾಕ್ಟ್ಲಿ. ಈಗ ಲಿಂಗಾಯತರು ಆಗ್ತಿರೋದು ಅದೇ ಅಲ್ವೇನ್ರಿ? ಅಲ್ಲಲ್ಲ, ಹಂಗಂತ ನಾನು ಹನುಮಕ್ಕನವರಲ್ಲ ಅಂತ ಹೇಳಕ್ ಬರಲ್ಲ ಸರ್. ನೀವು ಓವರ್ ದ ಪೀರಿಯಡ್ ಎಜುಕೇಶನ್ ಬಂತು, ತಿಳುವಳಿಕೆ ಬಂತು, ಬೇರೆಯವ್ರು ನೋಡಿದ್ರ, ಮಾನವೀಯತೆಯನ್ನು ಕಲ್ಕೊಂಡ್ರ, ಹೌದು, ಹ್ಯೂಮನ್ ರೈಟ್ಸ್ ಓದ್ಕೊಂಡ್ರಿ, ಚೆನ್ನಾಗಿ ಮಾನವೀಯತೆಯನ್ನು ನೋಡ್ಕೊಂಡಿದ್ದೀರಿ, ಅದಕ್ಕೆ ಆಯಿತು. ನಾನು ಹೇಳಿದ್ದು ಈ ಧರ್ಮಗಳ ಶಿಕ್ಷಣ ಜ್ಞಾನ ಹೆಚ್ಚಾದಾಗೆ ಧರ್ಮಗಳ ಪ್ರಭಾವ ಕಡಿಮೆ ಆಗತ್ತೆ. ಆದರೆ ಯಾವ ಸಂಶಯ ಇಲ್ಲ. ನೀವು ಲಿಂಗಾಯತ ತಗೊಳ್ಳಿ, ಧರ್ಮಗಳ ಪ್ರಭಾವ ಅನ್ನೋದಿಲ್ಲ, ನಾನು ಸಾಮಾಜಿಕ ಪಿಡುಗುಗಳ ಪ್ರಭಾವ ಅಂತೀನಪ್ಪ ಅದನ್ನ. ಆಯ್ತು. ಈ ಪಿಡುಗುಗಳು ಬಂದಿದ್ದು ನಮ್ಮ ಅಜ್ಞಾನದಿಂದ ರೀ. ಹೌದು. ಈಗ ನಮ್ಮ ಜ್ಞಾನ ಹೆಚ್ಚಾದಂಗೆ ಪಿಡುಗುಗಳು ತಾನೇ ಹೋಗ್ಬಿಡ್ತವೆ. ಪಿಡುಗುಗಳನ್ನ ನಾನು ದೂರ ಇಟ್ಟೆ ಅನ್ನುವ ಕಾರಣಕ್ಕಾಗಿ ನಾನು ಆ ಮನತನದಿಂದ ಡಿಸ್ಕನೆಕ್ಟ್ ಆಗಿ ನಾನು ತಪ್ಪು. ಅವ್ನು ಹೇಳೋದು ತಪ್ಪು. ಅವ್ರು ಯಾರು ಹೇಳ್ಕೊಡುದು ಯಾರು ಹೇಳೋ ತಪ್ಪು. ನಾನು ಅದನ್ನು ಸಮರ್ಥನೆ ಎಂದೂ ಮಾಡಲಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂನಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ, ಜುದಾಯಿಸಮ್ನಲ್ಲಿ ಇದು ಸಾಧ್ಯ. ಯಾಕಂದ್ರೆ ಡೂಸ್ ಆ್ಯಂಡ್ ಡೋಂಟ್ಸ್ ಬರೆದಿಟ್ಟಿದ್ದಾರೆ ಸರ್ ಅಲ್ಲಿ. ಹೌದು, ಡೂಸ್ ಆ್ಯಂಡ್ ಡೋಂಟ್ಸ್ ಬರೆದಿಟ್ಟಿದ್ದಾರೆ. ನಮ್ಮ ಶರಣರು ಬರೆದಿಟ್ಟಿದ್ದಾರೆ. ಕಳಬೇಡ, ಕೊಲೆಬೇಡ, ಹುಸಿಯ ನುಡಿಯಲು ಬೇಡ, ಅಣ್ಣರಿಗೆ ಸರ್ ಅದನ್ನ ಧಾರ್ಮಿಕ ಕಟ್ಟಳೆ ಅನ್ನೋದಿಲ್ಲ. ಒಂದ್ ನಿಮಿಷ ದಯವಿಟ್ಟು. ಅದಕ್ಕೆ ಹಿಂದೂ ಇತ್ತು ಅಲ್ಲಿ ಜಾಮದಾರ್ ಸರ್, ಅದನ್ನ ಧಾರ್ಮಿಕ ಕಟ್ಟಳೆ ಅನ್ನೋದಿಲ್ಲ. ಇಲ್ಲ, ಅದು ಮನುಷ್ಯನ ಮೊರಾಲಿಟಿ. ಇಲ್ಲ, ಅದು ನಾನು ಹೇಳ್ತೀನಿ. ಅಲ್ಲ, ಒಂದ್ ನಿಮಿಷ. ಲಿಂಗಾಯತರು ಕಳಬೇಡ ಕೊಲಬೇಡ ಅಂದ್ರೆ ಉಳಿದವರು ಕಳತನ ಮಾಡಬಹುದು, ಕೊಲ್ಲಬಹುದು ಅಂತ ಅರ್ಥ. ಲಿಂಗಾಯತ ಅಪ್ಲೈ ಆಗತ್ತೆ, ಉಳಿದವ್ರು ಮಾಡ್ಕೊಂಡು ಜೈಲಿಗೆ ಹೋಗ್ತಾರೆ ಇಷ್ಟೇ. ಅಲ್ಲ, ನಾ ಹೇಳೋದು ಕಳಬೇಡ ಕೊಲಬೇಡ ಅನ್ನೋದು ಧಾರ್ಮಿಕ ಕಟ್ಟಳೆ ಅಲ್ಲ. ಹೌದು. ನಿಮ್ಮ ತಂದೆ ತಾಯಿಯನ್ನು ಗೌರವಿಸೋದು ಅದು ಧಾರ್ಮಿಕ ಕಟ್ಟಳೆ ಆಗೋದಿಲ್ಲ. ಸಮಾಜದಲ್ಲಿ ನೈತಿಕವಾಗಿ ಬದುಕಬೇಕಾದ ವಿಧಾನ ಆಗುತ್ತೆ. ಒಂದು ನಿಮಿಷ. ನೀವು ಜನರಲ್ ಎಥಿಕ್ಸ್ ಮಾತಾಡಿ. ಅಲ್ಲ, ನೀವು ಜನರಲ್ ಎಥಿಕ್ಸ್ ಹೇಳ್ತೀರಾ ಅಥವಾ ಧಾರ್ಮಿಕ ಎಥಿಕ್ಸ್ ಹೇಳ್ತೀರಾ? ನೀವು ಹಂಗೆ ಹೇಳೋದಾಗಿತ್ತಂದ್ರೆ ಮನುಧರ್ಮ ಸ್ಮೃತಿ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ. ಈ ಮನುಸ್ಮೃತಿ ತಗೊಳ್ಳಿ, ನಾರದ ಸ್ಮೃತಿ ತಗೊಳ್ಳಿ, ವಿಷ್ಣು ಸ್ಮೃತಿ ತಗೊಳ್ಳಿ, ಯಾದವರ್ಗ 18 ಸ್ಮೃತಿಗಳು ತಗೊಳ್ಳಿ. ಅವು ಧಾರ್ಮಿಕ ಗ್ರಂಥಗಳ ಮತ್ತೇನ್ರಿ? ಅದು ಏನು ಹೇಳ್ತಾರೆ ಪ್ರಾರಂಭದಲ್ಲಿ ಮನುಸ್ಮೃತಿ ಏನು ಹೇಳ್ತಾನೆ? ಇದು ವೇದಗಳ ಒಂದು ಭಾಗ ಅಂತ ಹೇಳಿ ಚಾಲನೆ ಮಾಡ್ತಾನೆ ಮನುಸ್ಮೃತಿ.